ಸಾಕ್ಷಾತ್ ಯಮರಾಜನೇ ಕಣ್ಣೆದುರು ಬಂದು ನಿಂತರು. ಆ ದೇವರ ಕೃಪೆ ಇದ್ದರೆ ಸಾವು ಕೂಡ ಟಚ್ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಲೈವ್ ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಪೈಚಾರ್ನಲ್ಲಿ ಎಂತಹ ಘಟನೆ ನಡೆದಿದೆ ಅಂದರೆ ಇದನ್ನು ನೋಡಿದರೆ ನಿಮ್ಮ ಎದೆ ಜಲ್ ಅನ್ನೋದು ಗ್ಯಾರಂಟಿ. ವೀಕ್ಷಕರೇ, ಮನೆಯ ಅಂಗಳದಲ್ಲಿ ನಿಂತಿದ್ದ ವ್ಯಕ್ತಿಯ ಮೇಲೆ ಬೃಹತ್ ತೆಂಗಿನ ಮರ ಮುರಿದು ಬಿದ್ದಿದೆ. ಆದರೆ ಜಸ್ಟ್ 1 ಸೆಕೆಂಡ್ CCTV ಕ್ಯಾಮೆರಾದಲ್ಲಿ ಲೈವ್ ಆಗಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಎಸ್ ವೀಕ್ಷಕರೇ, ಸುಳ್ಯದ ಪೈಚಾರ್ ನಿವಾಸಿಯಾದ ಶಾಫಿ ಪ್ರಗತಿ ಅನ್ನೋರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮಳೆ ಬರ್ತಾ ಇದ್ದಿದ್ದರಿಂದ ಶಾಫಿ ಅವರ ಅಣ್ಣ ಹಸೇನಾರವರು ಮನೆಯ ಸ್ಪಾಬ್ ಮೇಲಿಂದ ಬೀಳ್ತಾ ಇದ್ದ ಮಳೆ ನೀರನ್ನು ಬಕೆಟ್ಟೆ ತುಂಬಿಸೋಕೆ ಅಂಗಳಕ್ಕೆ ಬಂದಿದ್ರು. ಅವರು ಬಕೆಟ್ ಇಟ್ಟು ನೀರು ಹಿಡ್ತಾ ಇರುವಾಗಲೇ ಅಂಗಳದ ಮುಂದಿದ್ದ ಬೃಹತ್ ತೆಂಗಿನ ಮರ ಸಡನ್ ಆಗಿ ಮುರಿದು ಇವರ ಹತ್ತಿರವೇ ಬಿದ್ದಿದೆ. ಯಾವಾಗ ಮರ ಮುರಿದು ಬೀಳೋ ಶಬ್ದ ಕೇಳಿಸ್ತೋ ಹಸೇನಾರವರು ಹಿಂದೆ ಮುಂದೆ ನೋಡದೆ ವೇಗದಲ್ಲಿ ಅಲ್ಲಿಂದ ಹಿಂದಕ್ಕೆ ಓಡಿದ್ದಾರೆ. ಅವರು ಓಡಿ 2 ಸೆಕೆಂಡ್ ಆ ದೊಡ್ಡ ತೆಂಗಿನ ಮರ ಹಸೇನಾರ್ ನಿಂತಿದ್ದ ಜಾಗಕ್ಕೆ ದಡಲ್ ಅಂತ ಬಿದ್ದಿದೆ. ಒಂದು ವೇಳೆ ಹಸೇನಾರವರು ಮರ ಬರೋದನ್ನು ಗಮನಿಸದೇ ಇದ್ದಿದ್ರೆ ಇವತ್ತು ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಟ್ವಿಸ್ಟ್ ಏನಪ್ಪ ಅಂದರೆ ಈ ಘಟನೆ ನಡೆಯೋಕೆ ಜಸ್ಟ್ ಕೆಲವು ನಿಮಿಷಗಳ ಮುಂಚೆಯಷ್ಟೇ ಶಾಫಿ ಅವರ ತಾಯಿ ಕೂಡ ಇದೇ ಜಾಗದಲ್ಲಿ ನಿಂತಿದ್ರಂತೆ. ದೇವರಿಟ್ಟ ಅಂತ ಬಿದ್ದಿದೆ. ಒಂದು ವೇಳೆ ಹಸೇನಾರವರು ಮರ ಬರೋದನ್ನು ಗಮನಿಸದೇ ಇದು ಗಟ್ಟಿ ಇತ್ತು ಅಂತಾರಲ್ಲ, ಹಾಗೆ ಇಡೀ ಕುಟುಂಬವೇ ಇವತ್ತು ದೊಡ್ಡ ಅಪಘಾತದಿಂದ ಪಾರಾಗಿದೆ. ಈ CCTV ದೃಶ್ಯ ನೋಡಿದರೆ ಮಳೆಗಾಲದಲ್ಲಿ ಮರಗಳ ಕೆಳಗೆ ನಿಲ್ಲೋದು ಎಷ್ಟು ಡೇಂಜರ್ ಅನ್ನೋದ ನಿಮಗೆ ಅರ್ಥ ಆಗುತ್ತೆ. ಏಕದಂತ TV ವೀಕ್ಷಕರಿಗೆ ವಿಡಿಯೋ ಅರ್ಥ ಆಗುತ್ತೆ.